ಶೇಂಗಾ ಉಂಡೆ ಮಾಡಕತ್ತಾರ. ಅದಕ್ಕೆ ಏನೇನು ತೊಗೊಂಡಾರ ತೋರಿಸ್ತೀನಿ. ಶೇಂಗಾ ಹುರ್ಕೊಂಡಾರ. ಈಗ ಇದ್ರೊಳಗೆ ಏನು ಹಾಕಿರಿ? ಶೇಂಗಾನ ಹಾಕ್ತೀನಿ. ಹಾಂ, ಈಗ ಪೌಡ್ರ್ ಮಾಡ್ಕೊತಾರಂಥದ್ದು. ಯಾವ ಥರ ಮಾಡ್ತಾರೆ ನೋಡೋಣ. ಆಮ್ಲೆಟ್ ಹಾಕಕತ್ತಾರ. ಆಮೇಲೆ ಶೇಂಗಾ ಉಂಡೆ ಮಾಡಕ್ಕೆ ಎಲ್ಲ ಮಿಕ್ಸಿಗೆ ಹಾಕ್ಯಾರ. ಇದು ಇದ್ರೊಳಗೆ ತೆಗಿಯಾಕತ್ತಾರ. ಎಲ್ಲ ಹಿಂಗೆ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಇದಾದ್ಮೇಲೆ ಬೆಲ್ಲ ಹಾಕಿ ಇದು ಹಾಕ್ಕೋಬೇಕು. ಭಾಳ ಟೇಸ್ಟಿ ಆಗುತ್ತಾ ಇದು ಶೇಂಗಾ ಉಂಡೆ. ಕಾಯಿಗೂಡು ಮಾಡೋದು ಇದ್ರೊಳಗೆ 1 kg ಬೆಲ್ಲ, ಕೆಜಿ ಬೆಲ್ಲ, 1.5 kg ಶೇಂಗಾ, 1.5 kg ಶೇಂಗಾ, 1 kg ಮಿಕ್ಸ್ ಮಾಡಿ ಮತ್ತೆ ಮಿಕ್ಸರ್ಗೆ ಹಾಕ್ಕೋದು. ಮತ್ತೆ ಒಂದೊಂದ್ಸಲ ಹಾಕ್ಬೇಕಂದ್ರೆ ಮಿಕ್ಸಿಗೆ, ಮತ್ತೆ ಇನ್ನೊಂದ್ಸಲ ಗ್ರೈಂಡ್ ಮಾಡಕತ್ತಾರ. ಮಿಕ್ಸ್ ಮಾಡಕತ್ತಾರ. ಮಿಶ್ರಣ ರುಬ್ಕೊಂಡಾರಲ್ಲ ಎಲ್ಲದು ಶೇಂಗಾ. ಅದು ಇದಾರು ಇಲ್ಲೇ ಇದ್ದಾಳ. ಏನು ತೊಗೊಂಬಂದಿದ್ದಾರು? ಎರ್ಸ್ಕೊಂಡಾರ ಮಮ್ಮಿ. ಈಗ ಇದು ಸ್ವಲ್ಪ ಮಿಕ್ಸಿಗೆ ಹಾಕ್ತಾರಂತ. ಇದಾಗ ಸ್ವಲ್ಪ ಹಾಕ್ಯಾರ. ಅದು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ದಪ್ಪ ದಪ್ಪ ಮಾಡ್ತಾರಂತೆ. ಪೌಡ್ರ್ ಜಾಸ್ತಿ ಫೈನ್ ಮಾಡೋಂಗಿಲ್ಲ. ಈಗ ನೋಡ್ರಿ ಇದು ಒಂದು ಮಿಕ್ಸಿಗೆ ಹಾಕ್ಕೊತಾರೆ. ಐತ್ರಿ ಮಮ್ಮಿ. ಈಗೆಲ್ಲ ಹಾಕಿ ಅದು ಮತ್ತೆ ದಪ್ಪನ ಮಿಕ್ಸಿಗೆ ಹಾಕ್ಯಾರ ನೋಡ್ರಿ. ಪೌಡ್ರ್ ಜಾಸ್ತಿ ಫೈನ್ ಮಾಡಿಲ್ಲ, ದಪ್ಪ ಇದೆ. ಇದಕ್ಕೆ ಮಿಕ್ಸ್ ಮಾಡೋದು ನೋಡಿ. ನಿಮ್ಮದು ನಿನ್ನೆ ನೋಡಿ ಅವ್ರೇನಂದಾರ, ನೀವು ಮಮ್ಮಿಗೆ ಹೇಳ್ರಿ ನನ್ಗೆ ಆಶೀರ್ವಾದ ಮಾಡಕ್ಕೆ ತಿಳಿಸ್ರಿ ಅಂತಂದ್ರು ಒಬ್ರು ಸಿಸ್ಟರು, ಅರುಣಾ ಪುರೋಹಿತ್ ಅಂತ ಹೇಳಿ. ಅವ್ರಿಗೆ ಆಶೀರ್ವಾದ ಮಾಡ್ರಿ ಮಮ್ಮಿ. ಚಲೋ, ಎಲ್ಲ ಒಳ್ಳೇದಾಗಲಿ ಅವ್ರಿಗೆ. ಚೆನ್ನಾಗಿರಲಿ ಅವ್ರ ಮಕ್ಕಳು, ಅವರು ಎಲ್ಲರಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲರಿಗೆ ಚಲೋ, ದೇವ್ರು ಎಲ್ಲರಿಗೂ ಒಳ್ಳೇದಿರಲಿ. ದೇವರು ಎಲ್ಲರಿಗೆ ಅವ್ರಿಗೆ ಚಲೋ ಇರಲಿ. ಆಶೀರ್ವಾದ ಈಗ ನೋಡ್ರಿ ನಮ್ಮ ಮಮ್ಮಿ ಹೇಳ್ಯಾರ, ಈಗ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ. ಈಗ ನೋಡಿ ಫ್ರೆಂಡ್ಸ್, ನಾವು ಯಾಕೆ ಕೆಲಸ ಮಾಡ್ತೀವಿ ಅದೆಲ್ಲ ಸಕ್ಸಸ್ ಆಗಬೇಕು, ಎಲ್ಲ ಚಲೋ ಆಗಬೇಕು. ಹೌದಿಲ್ರಿ ಮಮ್ಮಿ? ಎಲ್ಲರಿಗೆ ಚಲೋ ಆಗಬೇಕು. ಎಲ್ಲ ಸಿಸ್ಟರ್ಸ್ಗೆ ಥ್ಯಾಂಕ್ಸ್. ದೇವರು ಎಲ್ಲರಿಗೆ ಚೆನ್ನಾಗಿರ್ಬೇಕು, ಎಲ್ಲರೂ ಚಲೋ ಇರಬೇಕು. ಒಬ್ರೊಬ್ರು ಏನಿರ್ತಾರ, ಸ್ವಲ್ಪ ಜಲೀಸ್ ಮಂದಿ ಇರ್ತಾರ. ಅವರು ನಾವೇ ಚಲೋ ಇರಬೇಕು, ನಮ್ದ ಎಲ್ಲ ಚಲೋ ಆಗಬೇಕು, ಬೇರೆಯವ್ರದ್ದು ಏನು ಚಲೋ ಆಗ್ಬಾರ್ದು ಅಂತ ಹೇಳಿ ಒಬ್ರೊಬ್ರು ವಿಚಾರ ಮಾಡ್ತಿರ್ತಾರ. ಅಂದರೆ ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಈಗ ಒಬ್ರಿಗೆ ಒಳ್ಳೇದು ಮಾಡೋದಕ್ಕಾಗಿಲ್ಲ ಅಂದ್ರೆ ಕೆಟ್ಟದನ್ನ ಬಯಸ್ಬಾರ್ದು. ನಾವು ಒಳ್ಳೇದು ಬಯಸ್ಬೇಕು. ನಾವು ಕೆಟ್ಟವ್ರಿಗನ ಒಳ್ಳೆಯವ್ರಿದಾರೆ ಅಂತ ಹೇಳಬೇಕು, ಒಳ್ಳೆಯವ್ರು ಹೇಳಬೇಕು. ಈಗ ಯಾರಿಗೂ ಕೆಟ್ಟ ಬಯಸೋದು ಹೋಗ್ಬಾರ್ದು ನಾವು. ಈಗ ನೋಡಿರಿ ಇಲ್ಲಿ ರೆಡಿ ಮಾಡ್ಕೊಂಡಾರ ಮಮ್ಮಿ ಶೇಂಗಾ ಉಂಡೆ. ನೀವು ಯಾವ ಥರ ಮಾಡ್ತೀರಿ ನಮಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮಮ್ಮಿ ಅಂತೂ ಈ ಥರ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಿ ತಿಳಿಸ್ರಿ ಫ್ರೆಂಡ್ಸ್. ಕೊಬ್ಬರಿ ಸ್ವಲ್ಪ ತುರಿ ಹಾಕ್ಯಾರ, ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಮಿಕ್ಸಿಗೆ ಹಾಕ್ಯಾರ ಮಮ್ಮಿ. ಭಾಳ ಟೇಸ್ಟಿ ಆಗುತ್ತಂತ ಅವ್ರು ಹಿಂಗೆ ಮಾಡ್ತಾರೆ ರೀ. ಯಾವಾಗಾರ ಉಂಡೆ ಮಾಡ್ತೀವಲ್ಲ ನಾವು ಇದ್ರದ್ದು ಶೇಂಗಾ. ಎಲ್ಲ ಸಿಸ್ಟರ್ಸ್ ನಿಮ್ಮ ಮಮ್ಮಿ ಭಾಳ ಒಳ್ಳೆಯವ್ರು ಇದಾರೆ ರೀ, ಚಲೋ ಇದಾರ ನಿಮ್ಮ ಮಮ್ಮಿ ಅಂತ ಹೇಳಕತ್ತಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಣ್ಣ ಸಣ್ಣ ಉಂಡೆ ಕಟ್ಟಬೇಕು. ಮತ್ತು ಏನೇನು ಹಾಕ್ತಾರೆ ನೋಡೋಣ ಮಮ್ಮಿ. ಸೋಂಪು ಏಲಕ್ಕಿ ಹಾಕ್ತೀನಿ. ಸೋಂಪು ಈಗ ಫಸ್ಟ್ ಸೋಂಪು ಹಾಕಕ್ಕೆ. ಸೋಂಪು ಪೌಡ್ರ್ ಇದು 1 ಚಮಚದಷ್ಟು ಹಾಕ್ಯಾರ. ಮೊದಲೇ ಇಷ್ಟು ಡಬ್ಬ್ಯಾಗೊಳಗೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನಮ್ಮ ಮಮ್ಮಿ. ಇದು ಸೋಂಪಿನ ಪೌಡ್ರ್ ನೋಡ್ರಿ ಇದು. ಮತ್ತಿದು ಏಲಕ್ಕಿ ಪೌಡ್ರ್. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನಮ್ಮಂಗಿಲ್ಲ, ಯಾವಾಗ ಮಾಡ್ತೀವಿ ಯಾವಾಗ ಹಾಕ್ತೀವಿ ನಾವು. ನಾನು ಹಂಗೆ ಮಾಡ್ತಿರ್ತೀನಿ. ಯಾವಾಗಾರ ಸ್ವೀಟ್ ಮಾಡ್ತೀನಿ ಅವಾಗೇ
ಹಾಕೋದು ಇಲ್ಲ ಇಲ್ರಿ ಒಂದು ಡಬ್ಬಿನ ಮಾಡಿಬಿಟ್ಟಾರ ನಮ್ಮ ಮಮ್ಮಿ. ಸೋಂಪು ಏಲಕ್ಕಿ ಹಾಕಿದ್ರೆ ಇದ್ರಾಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಕತ್ತಾರ ಮಮ್ಮಿ. ಆಯ್ತಲ್ರಿ ಹಾಕೋದು ಏನು ಮತ್ತೆ ಏನಾದ್ರು ಐತಿ? ಇಲ್ಲ, ಏಲಕ್ಕಿ ಸೋಂಪು ಎಲ್ಲ ಹಾಕಿನಿ. ಈಗ ತೆಳಕ್ ಕುಂತು ಲಡ್ಡು ಮಾಡಿ ಇಡ್ತೀನಿ. ಉಂಡೆಗಳನ್ನು ಕಟ್ಟಬೇಕು ನೋಡ್ರಿ. ಈಗ ಕಟ್ಟಬೇಕು. ನಾನು ಇಲ್ಲಿ ಬಂದಾಗ್ಲಿಂದ ಕೆಲವೊಂದು ರೆಸಿಪಿ ಅಷ್ಟೇ ಶೇರ್ ಮಾಡೀನಿ. ನಮ್ಮ ಮಮ್ಮಿದು ಭಾಳಷ್ಟು ರೆಸಿಪಿ ಅದಾವ. ಅದು ಮತ್ತೊಂದು ಸಲ ಬಂದಾಗ ಶೇರ್ ಮಾಡ್ತೀನಿ ರೀ ನಾನು. ಈಗ ಎಷ್ಟು ಆಗ್ತಾವ ಸಾಧ್ಯ ಒಳ್ಳೆ ರೆಸಿಪಿ ಮಾಡ್ತಾರೆ ಮತ್ತು ಒಳ್ಳೆ ಅಡುಗೆ ಮಾಡ್ತಾರೆ ಮಮ್ಮಿ. ಎಲ್ಲ ನೋಡಿ ಮತ್ತು ನೀವು ನೋಡಕತ್ತೀರಿ. ಈಗ ನೋಡಿರಿ ಚೆನ್ನಾಗಿ ಇದು ಪೌಡ್ರ್ ಮಾಡ್ಕೊಂಡಾರ ಮಮ್ಮಿ. ಎಲ್ಲ ಮಿಕ್ಸ್ ಆಗೈತಿ. ಈಗ ಉಂಡೆ ಕಟ್ಟಿಬಿಡೋದು ನೋಡಿರಿ. ನಾವು ಉಂಡೆ ಕಟ್ತೀವಿ ನಾನು ಮಮ್ಮಿ ಇಬ್ಬರು ಕೂಡಿ. ಪುರಿ ಮಾಡೋಕೆ ಹಲ್ವಾನು ರೆಡಿ ಮಾಡ್ಕೊಂಡಾರ ಮತ್ತು ಇದು ಉಂಡೆ ಮಾಡಕತ್ತಾರ ಮಮ್ಮಿ. ಇದನ್ನು ಭಾಳ ಟೇಸ್ಟಿಯಾಗಿ ಆಗುತ್ತೆ. ಗಾಳಿಗಿಟ್ಟದು ಫ್ಯಾನ್ ಕೆಳಗೆ. ಈಗ ಇದು ಆಗಲಿ, ಆಮೇಲೆ ಉಂಡೆ ಕಟ್ಟೋದು. ಇದು ಮಾಡಿಲ್ಲ. ಈಗ ನೋಡ್ರಿ ಮಮ್ಮಿ ಇಲ್ಲೇ ಕುಂತು ಉಂಡೆ ಕಟ್ಟಾಕತ್ತಾರ. ಯಾರು ನನ್ನ ಫೇವ್ರೆಟ್ ಶೇಂಗಾ ಉಂಡೆ. ಕುಂತಾರೆ ಮತ್ತೆ ಚೆನ್ನಾಗಿ ಕೈ ತೊಳ್ಕೊ. ಹಿಂಗೆ ಬರೋಂಗಿಲ್ಲ, ನಾನೇ ಕಟ್ತಾರೆ ನೋಡಿ ಹೆಂಗೆ ಕಟ್ತಾರೆ. ನೀರು ಹಾಕ್ಬೇಕಂತ್ರಿ ಸ್ವಲ್ಪ, ಉಂಡೆ ಕಟ್ಟಾಕ ಚೆನ್ನಾಗಿ ಬರುತ್ತೆ. ಜಾರು ಇಲ್ಲಿ ಕುಂತಾಳ ಮಮ್ಮಿ, ಇಲ್ಲಿ ಇದಾರ. ಚೆನ್ನಾಗಿ ಮಿಕ್ಸ್ ಮಾಡಕತ್ತಾರ. ನಾನು ಇಲ್ಲೇ ಕುಂತ್ಕೊಂಡೀನಿ. ನಾನು ಜಾರು ಓದಿಲ್ಲ. ಜಾರು ಊಟ ಮಾಡಿಲ್ಲ? ಯಾಕೆ? ಟೈಮ್ ಆಗಿತ್ತು ನೋಡಿ. ಈಗ ರಾತ್ರಿಗೆ 10 ಗಂಟೆ ಆಗೈತೆ ರೀ. ಈಗೆಲ್ಲ ಕೆಲಸ ಮಾಡ್ಕೊಂಡು ಈಗ ಉಂಡೆ ಕಟ್ಟಾಕತ್ತೀವಿ. ಊಟ ಎಲ್ಲರದಾಗೈತೆ. ಈಗಿಂದ ಆಗಿಲ್ಲ ಅಂತ ಈಗ ಒಳ್ಳೆ ಅಂತಾಳೆ. ಈಗ ಹಂಗೆ ಮಕ್ಕೋಬಾರ್ದು, ಊಟ ಮಾಡಬೇಕು. ಈಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಈಗ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಬೇಕು. ಒಂದೇ ಸೈಜಿಂದ ಕಟ್ಟಬೇಕು. ಈ ಸೈಜ್ ತೊಗೊಂಡಾರ ಮಮ್ಮಿ. ಉಂಡೆ ಮಾಡಕತ್ತಾರ ನೋಡ್ರಿ. ಒಬ್ರು ಏನು ಮಾಡ್ತಾರ, ಬೆಲ್ಲದು ಪಾಕ ಮಾಡ್ಕೊಂಡು ಶೇಂಗಾದು ಇದು ಪಾಕ ಮಾಡಂಗಿಲ್ಲ ನಾವು. ಹಂಗೆ ಇದು ಮಿಕ್ಸರ್ಗೆ ಹಾಕಿ ಸಣ್ಣದಾಗಿ ಮಾಡಿ ಉಂಡೆ ಕಟ್ಬಿಡ್ತೀವಿ. ನೋಡ್ರಿ ಫ್ರೆಂಡ್ಸ್, ನಾವಂತ ಬೆಲ್ಲ ಇದ್ರಾಗ ಹಾಕಿ ಮಿಕ್ಸರ್ಗೆ ಹಾಕ್ತೀವಿ. ನೀವು ಯಾವ ಥರ ಮಾಡ್ತೀರಿ ಉಂಡೆ ಅದು ಕಮೆಂಟ್ ಮಾಡಿ ಹೇಳಿ. ನಮ್ಮ ಮಮ್ಮಿ ಅಂತೂ ಈ ಥರ ಕಟ್ತಾರ ಉಂಡೆ ಶೇಂಗಾದು. ಕೈ ಚೆನ್ನಾಗಿ ತೊಳ್ಕೊಬೇಕು ನೋಡ್ರಿ. ತೊಳ್ಕೊಂಡು ಭಾತ ಹಾಕ್ಲಕ್ತ ನಮ್ಮ ಮಮ್ಮಿ ಬ್ಯಾಡ ಅನ್ನಕತ್ತಾರ. 2-3 ಮಾಡ್ಯಾರ ನೋಡ್ರಿ ಉಂಡೆ. ಈಗೆಲ್ಲ ಉಂಡೆ ಮಾಡಿಂದ ಸಿಗ್ತೀರಿ ಫ್ರೆಂಡ್ಸ್. ನಿಮ್ಗೆ ಫಸ್ಟಿಗೆ ಮಾಡ್ಕೋಬೇಕಂತ ವೆಜ್ ನಾನ್ ವೆಜ್ ರೆಸಿಪಿ ಎಲ್ಲ ಮಾಡ್ತೀನಿ. ಈ ಥರ ಉಂಡೆ ಅದು ನಂಗೆ ಬರೋಂಗಿಲ್ಲ ರೀ. ನಮ್ಮ ಮಮ್ಮಿನ ಮಾಡ್ತಾರೆ. ಇದ್ರದ್ದು ಇನ್ನ ಮಮ್ಮಿ ಅದು ಇದು ಮಾಡ್ತೀರಲ್ಲ ನೀವು, ರವಾದ ಉಂಡೆ ಭಾಳ ಮಸ್ತ್ ಆಗ್ತವೆ ನೋಡ್ರಿ. ಅದು ಒಂದ್ಸಲ ಶೇರ್ ಮಾಡೋಣ ಫ್ರೆಂಡ್ಸ್ ಜೊತೆ. ಎಲ್ಲ ಸೀಕ್ರೆಟ್ ತೋರಿಸಿವಿ. ಮುಚ್ಚಿಟ್ಟು ಏನು ನಾವು ಇದು ಉಂಡೆ ತೋರಿಸಿಲ್ಲ, ಎಲ್ಲ ಕ್ಲೀನಾಗಿ ತೋರಿಸಿವಿ. ಮುಚ್ಚು ಮರಿ ಏನು ಮಾಡಿಲ್ಲ. ಎಲ್ಲ ನಮ್ಮ ಮಮ್ಮಿ ಏನೇನು ಹಾಕ್ತಾರೆ ಅದೆಲ್ಲ ಹಾಕ್ಯಾರ. ಮತ್ತು ಯಾವ ಥರ ಮಾಡ್ತಾರೆ ಅದನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡೀವಿ. ಈಗ ಜಾರು ನೋಡ್ರಿ, ಆಗಲೇ ಒಂದು ಉಂಡೆ ತಿನ್ನಕತ್ತಾಳ. ಹೆಂಗಾಗಿ ಜಾರು ಚೆನ್ನಾಗಿದೆ. ಜಾರುಗೆ ಇಷ್ಟ ಅಂತ ಇದು ಅದಕ್ಕಲ್ಲೇ ಮಾಡಕತ್ತೀನಿ ನಾನು. ಜಾರು ಇಷ್ಟಪಟ್ಟು ತಿಂತಾಳಾಕಿ. ಅದಕ್ಕಲ್ಲೇ ಏನು ತಿನ್ನಂಗಿಲ್ಲ, ಹಸಿ ಇದಕ್ಕೆ ಮಾಡಕತ್ತಾರೆ. ಇಷ್ಟು ಉಂಡೆ ಆಗೈತಿ. ಈಗ ಜಾರು ಕೈಯಲ್ಲಿ ಒಂದು ಉಂಡೆ ಐತೆ. ಮಕ್ಕಳಿಗೆ ಇಷ್ಟ ಅಂಥೇಳಿ ಉಂಡೆ ಮಾಡಕತ್ತಾರ ಮಮ್ಮಿ. ಇಷ್ಟೆಲ್ಲ ಉಂಡೆ ಕಟ್ಟಾರ ನೋಡ್ರಿ ಮಮ್ಮಿ. ಈಗಿನ ಇಷ್ಟ ಐತೆ ಅರ್ಧ. ಹೆಂಗಾಗ ನೋಡ್ರಿ ಉಂಡೆ ಕಟ್ಟಾರ ನೋಡ್ರಿ ಫ್ರೆಂಡ್ಸ್. ಈಗ ಒಂದು ಡಬ್ಬಿ ತೊಗೊಂಡಾರ, ಸಿಲ್ವರಿನ ಡಬ್ಬಿ, ಜರ್ಮನ್ ಡಬ್ಬಿ. ಅದರೊಳಗೆಲ್ಲ ಹಾಕಿಡಾಕದಾರ ನೋಡ್ರಿ ಮಮ್ಮಿ. 2.5 kg ಲಡ್ಡು ಉಂಡೆ ನೋಡ್ರಿ. ನಾವು ಲಡ್ಡು ಅಂತ ಹೇಳ್ತೀವಿ, ನೀವು ಉಂಡೆ ಅಂತ ಹೇಳ್ತೀರಿ.
ಲಡ್ಡು ಎಲ್ಲ ಒಂದೇ. ಲಡ್ಡು ಅಂದ್ರೂ ಒಂದ, ಉಂಡೆ ಅಂದ್ರೂ ಒಂದೇ. ಎಲ್ಲ ಉಂಡೆಗಳನ್ನು ಇದ್ರೊಳಗೆ ಡಬ್ಬೆಗೆ ಹಾಕತ್ತಾರ. ಎಲ್ಲ ಫೇವ್ರೇಟ್ ನೋಡ್ರಿ ನಮ್ಮ ಮನ್ಯಾಗ ಇದು ಶೇಂಗಾ ಉಂಡೆ ಅಂದರೆ ಅಷ್ಟು ಜೀವ. ಭಾಳ ಚಲೋ ಮಾಡ್ತಾರೆ ನೋಡ್ರಿ. ಎಲ್ಲ ಉಂಡೆ ಡಬ್ಬ್ಯಾಗ ಹಾಕ್ಯಾರ. ಬೆಳಗ್ಗೆ ತಿನ್ನೋದ್ರಿ ಇದು. ಈಗ ತಿನ್ನೋಕೆ ಇಷ್ಟು ತಕ್ಕೊಂಡಾರ. ಅದಾರ ನಿಮ್ಮ ಮಮ್ಮಿ ಎಲ್ಲ ಒಳ್ಳೆ ಒಳ್ಳೆ ರೆಸಿಪಿ ತೋರಿಸ್ತಾರ. ಮತ್ತು ಎಲ್ಲ ಮನ್ಸು ಭಾಳ ಚಲೋ ಐತಂತ. ಎಷ್ಟು ಕೆಲಸ ಮಾಡ್ತಾರೆ ಪಾಪ ಅವರು. ಹಾಕಿಟ್ಟಾರ ಮಮ್ಮಿ ಇಷ್ಟು ತಿನ್ನೋಕೆ ತಕ್ಕೊಂಡಾರ. ಮತ್ತು ಬೆಳಗ್ಗೆ ತಿನ್ಬೇಕ್ರಿ, ಇದು ಭಾಳ ಟೇಸ್ಟಿ ಆಗ್ತಾವೆ. ಈಗ ಮಾಡಿಯಲ್ಲ, ಈಗ ತಿನ್ನಕ್ಕೆ ಹೋಗ್ಬಾರ್ದು. ಹಲ್ವಾ ಪೂರಿ ಒಂದು ಮಾಡೋದೈತ್ರಿ ಈಗ. ಇಡಾಕತ್ತಾರ ಮಮ್ಮಿ. ಈಗ ನೋಡ್ರಿ ಎಲ್ಲ ಕ್ಲೀನ್ ಮಾಡಬೇಕು. ಕೌಂಟರ್ ಟಾಪ್ ಭಾಳ ಗಲೀಜಾಗ್ಬಿಟ್ಟೈತೆ. ಆಮ್ಲೆಟ್ ಹಾಕಿದ್ವಿ, ಮತ್ತು ಇನ್ನೂ ಒಂದು ಆಮ್ಲೆಟ್ ಹಾಕಕತ್ತೀವಿ. ಈಗ ಊಟ ಮಾಡ್ಬೇಕು. ರಾತ್ರಿಗೆ ಮಾಡ್ಯಾರ ಮಮ್ಮಿ. ಮಾಡೋದಾಯ್ತು. ಈಗ ಊಟ ನಾನು ಮಮ್ಮಿ ಈಗಿನ ಇಲ್ಲೇ ಇದ್ದಾರೆ, ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಈಗ ಎಲ್ಲರೂ ಮಾಡಕತ್ತೀವಿ ತಿನ್ನಕ. ಮಾಡಿ ಊಟ ಮಾಡಬೇಕು. ಕಾಯಿ ಇಟ್ಟಾರ ಇಲ್ಲೇ, ಕಡ್ದು ಹಾಕ್ಯಾರ. ಇದ್ರ ಉಪ್ಪಿನಕಾಯಿ ಮಾಡ್ತಾರಂತೆ ಮಮ್ಮಿ. ಒಣಗ ಹಾಕ್ಯಾರ ಫ್ಯಾನ್ ಕೆಳಗೆ. ಮಾಡನ್ ತಗೋರಿ, ಇವತ್ತು ಜಾಸ್ತಿ ಆಗಿದ್ದು ಕೆಲಸ. ಈಗ ನೋಡ್ರಿ ಎಲ್ಲ ಟೇಬಲ್ ಮೇಲೆ ಇಟ್ಟಾರೆ, ಡೈನಿಂಗ್ ಟೇಬಲ್ ಮೇಲೆ. ಉಪ್ಪಿನಕಾಯಿ ಎಲ್ಲ ಮುಚ್ಚಿಟ್ಟು ಬಿಡ್ತಾರೆ. ರಾತ್ರಿ ಆಗೈತೆ, ಮತ್ತು ಏನಾರು ಅಡ್ಡಾಡ್ತಾವ ಮೇಲೆ ಅಂಥೇಳಿ ತೆಗಿಯಾಕತ್ತಾರೆ ಎಲ್ಲ. ನಾಳೆ ಹಾಕಂತ ತಗೋರಿ. ನಾನಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ತೀನಿ. ನಾನು ಮಮ್ಮಿ ಭಾಳ ಸೆಕೆ ಹಾಕತ್ತೀವಿ. ಕಿಚನ್ನಾಗ ಕುಂತಿದ್ವಿ, ಈಗ ಬಂದು ಹೊರಗೆ. ಈಗೆಲ್ಲ ಕಟ್ಟಿ ಇಟ್ಬಿಡ್ತಾರೆ. ಮುಂಜಾನೆ ಎದ್ದು ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡಿ ಆಮ್ಲೆಟ್ ಹಾಕಬೇಕಾರ. ಲಡ್ಡು ಅಂತ ಮಾಡ್ಯಾರ. ಈಗ ಇದು ಒಂದು ಹಾಕಿ ಊಟ ಮಾಡಿದರೆ ಬಿಸಿ ಆಗೈತೆ. ಕೆಲಸ ಆಯಿತು. ಇದು ನೋಡಿ, ಇದು ಪೂರನ್ ಮಾಡಿದ್ದು ಒಳಗಿದು ಹೆಂಗೆ ಇದಾಗೈತೆ, ಸಿಡ್ದೈತೆ ಪೂರ. ಎಲ್ಲ ಕ್ಲೀನ್ ಮಾಡ್ಬೇಕು, ಒರೆಸ್ಬೇಕು. ಅದು ಮುಂಜಾನೆ ಒರ್ಸಕ್ಕೆ ಬರ್ತಿತ್ತು. ಆಮ್ಲೆಟ್ ಮಾಡಾಕತ್ತಾರ. ಈಗೆಲ್ಲರೂ ಊಟ ಮಾಡ್ತೀವಿ. ನಾನು, ನಮ್ಮ ತಂಗಿ, ನಮ್ಮ ಮಮ್ಮಿ ಎಲ್ಲರೂ.